ನಮಸ್ಕಾರ. ನಾನು ಹೀಗೆ ಏನೋ ಪುಸ್ತಕಗಳು ತೆಗಿತಾ ಇದ್ದೆ. ಅವಾಗ ಶ್ರುತಿ ಬಿ ಆರ್ ಅವರ ಝೀರೋ ಬ್ಯಾಲೆನ್ಸ್ ಅಂತ ಕವನ ಸಂಕಲನ ಸಿಕ್ತು. ಋಷಿಕೇಶಕ್ಕೆ ಬರ್ತಾ ಒಂದಷ್ಟು ಪುಸ್ತಕಗಳು ತಂದಿದ್ದೆ. ಆಗ ಇದು ಹೆಂಗೋ ನುಸುಳ್ಕೊಂಡು ಬಂದ್ಬಿಟ್ಟಿದೆ. ತುಂಬ ದಿನ ಆಗಿತ್ತು ಸರಿ ಇವ್ರ ಕವನಗಳ ಓದಿ, ಪುಸ್ತಕ ಓದಿ, ಮತ್ತೆ ಓದೋಣ, ಹೆಂಗಿರೋ ಕೈಗೆ ಸಿಕ್ಕಿದೆ, ಚೆನ್ನಾಗಿ ಬರೀತಾರೆ ಹೀಗೆ. ಸರಿ, ಆವಾಗ ಮತ್ತೆ ಪುಟ ತಿರುಗ್ಕೊಂಡು ಕೂತ್ಕೊಂಡೆ. ಏನಕ್ಕೆ ಪುಸ್ತಕ ತೆಗೆದೆ ಮರ್ತೋಯ್ತು. ಪುಸ್ತಕಗಳನ್ನ ಹುಡುಕ್ತಿದ್ದೆ, ಕಾರಣ ಮರ್ತೋಯ್ತು, ಓದ್ತಾ ಕೂತ್ಬಿಟ್ಟೆ. ಸಾಮಾನ್ಯ ನನಗೆ ಹಂಗಾಗುತ್ತೆ. ಪುಸ್ತಕಗಳಲ್ಲಿ ಯಾವುದೋ ಒಂದು ಪುಸ್ತಕದಲ್ಲಿ ಏನೋ ಒಂದು ಶ್ಲೋಕನೋ ಯಾವುದೋ ಒಂದು ವಚನನೋ ಕೀರ್ತನೆನೋ ತೊಗೋಬೇಕಂತ ಹೋಗ್ತೀನಿ. ಅಥವಾ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಬುಕ್ಸ್ನೆಲ್ಲ ಶೆಲ್ಫೆಲ್ಲ ಕ್ಲೀನ್ ಮಾಡಬೇಕು, ಬುಕ್ಸ್ ಮತ್ತೆ ರೀಅರೇಂಜ್ ಮಾಡಬೇಕು ಅಂತ ಹೋದಾಗ ಅದು ಮರ್ತುಬಿಟ್ಟು ಮತ್ತೆ ಯಾವುದೋ ಬುಕ್ ಸಿಗತ್ತಾ ಅದನ್ನೇ ಓದ್ತಾ ಕೂತ್ಕೊಂಡ್ಬಿಟ್ಟಿರ್ತೀನಿ. ಅಯ್ಯೋ ಈ ಪೇಜು ಎಷ್ಟು ಚೆನ್ನಾಗಿದೆಯಲ್ಲ, ಅದು ಇದ್ಯಾವುದೋ ಅಂಶ ಹೊಸದಾಗೇನೋ ಕಾಣುತ್ತೆ, ನಾನಾ ಕಾರಣಗಳಿಗೆ ಮರ್ತುಬಿಟ್ಟು ಮತ್ತೆ ಓದ್ತಾ ಕೂತ್ಕೊಂಡ್ಬಿಟ್ಟಿರ್ತೀನಿ. ಇವತ್ತು ಹಾಗೆ ಆಯಿತು. ನಾನು ಯಾಕೆ ಪುಸ್ತಕಗಳನ್ನ ತೆಗೆದೇ ಮರ್ತೋಗ್ಬಿಡ್ತು, ಕವನದಲ್ಲೇ ಮುಳುಗೋಗ್ಬಿಟ್ಟೆ. ಇಲ್ಲೊಂದು ಕವನ ಹೀಗೇಕೆ ಅಂತ. ಅರಗಿಸಿಕೊಳ್ಳಲಾಗದ ಹಲವು ಕಹಿ ಸತ್ಯಗಳಿಗೆ ಸಂಪೂರ್ಣ ಕಿವಿಡಾಗಿ ಬಿಡುತ್ತೇನೆ. ಆತ್ಮಸಾಕ್ಷಿಯ ಬೆನ್ನತ್ತಿ ಕಾಡುವ ಕೊಟ್ಟ ಮಾತುಗಳಿಗೆ ಮರವಿನ ಮುಲಾಮು ಸವರುತ್ತೇನೆ. ಯಾವುದೋ ಬಾರದ ಕರೆಗಾಗಿ ಕಾಯುತ್ತಾ ಬೇಸತ್ತು ಅದು ಬಾರದೇ ಇರಲೆಂದು ಬಯಸುತ್ತೇನೆ. ಯಾರು ಎಂದೂ ಕೇಳಿರದ ಪ್ರಶ್ನೆಗಳಿಗೆ ಸುಮ್ಮನೆ ಉತ್ತರಗಳನ್ನು ತಯಾರಿಸಿಟ್ಟುಕೊಳ್ಳುತ್ತೇನೆ. ಮರೆತ ಒಂದು ಸಾಲನ್ನು ನೆನಪಿಸಿಕೊಳ್ಳಲು ಸೋಲುತ್ತಾ ನೆನಪು ಮಾಡದವರನ್ನು ಶಪಿಸುತ್ತೇನೆ. ಒಣಗಿ ಹೋದ ಹಳೆಯ ಗಾಯಗಳನ್ನು ಕೀಳುತ್ತಾ ಅಲ್ಲೇ ಅರಳಿದ್ದ ಹೊಸ ಹೂವನ್ನು ಹೊಸಕಿ ಬಿಡುತ್ತೇನೆ. ಬದಲಾಗಬೇಕೆಂದು ದಿನವೂ ಯೋಚಿಸುತ್ತಾ ಕಾಲ ತಾನಾಗಿಯೇ ಬದಲಾಗುವುದನ್ನು ಕಾಯುತ್ತೇನೆ. ಈ ಆಫೀಸ್ಗಳಲ್ಲಿ ಏನೋ ರ್ಯಾಂಟಿಂಗ್ ಅಂತ ಶುರುವಾಗಿದಂತೆ. ಸಾಮಾನ್ಯ ನಮ್ಮ IT ಪ್ರೊಫೆಷನಲ್ಸ್ ಹೇಳ್ತಾ ಇರ್ತಾರೆ, ಅದೊಂದು ರ್ಯಾಂಟಿಂಗ್ ಮಾಡೋದು ಅಂತ. ನಮ್ಮಲ್ಲಿ ಶಪ್ಸೋದು ಅಂತೀವಿ. ಈ ಪಾರ್ಕ್ಗಳಿಗೆ ಹೋದರೆ ಅಥವಾ ಮನೇಲಿರೋ ಹೆಂಗಸರುಗಳು ಅಥವಾ ಬಾರಲ್ಲಿ ಕೂತಿರೋ ಕುಡುಕರು ಇದೆಲ್ಲ ಮಾತು ಕೇಳ್ತಾ ಇದ್ರೆ ದಿನಾಸ ಅವ್ರಿಗೆ ಅಳೋರು ಯಾರಪ್ಪ ಅನ್ಸ್ಬಿಡುತ್ತೆ. ಕೊರಗ್ತಾ ಇರ್ತಾರೆ, ಅದು ಸರಿಗಿಲ್ಲ ಇದು ಸರಿಗಿಲ್ಲ, ಕ್ರಿಬ್ ಮಾಡ್ತಾ ಇರ್ತಾರೆ. ಯಾವಂತ ಸಹವಾಸ ಬೇಡಪ್ಪ, ನಾವು ನೆಮ್ಮದಿಯಾಗಿರೋಣ ಅಂತ ಜಾಗಗಳಿಂದ ಕೆಲವು ಸಲ ನಾವು ದೂರ ಆಗ್ಬಿಡ್ತೀವಿ. ಅಥವಾ ಎಷ್ಟೋ ಸಲ ಅದ್ರಲ್ಲಿ ಇದ್ದು ಬೇಸತ್ತೋಗ್ಬಿಡ್ತಾರೆ ಎಷ್ಟೋ ಜನ. ದಿನ ಅದೇ ಗೋಳು ಸಿಕ್ಕರೆ ಅದು ಆ ಕಂಪ್ಲೇಂಟು ಈ ಕಂಪ್ಲೇಂಟು, ಅತ್ತೆ ಸೊಸೆ ಮೇಲೆ ಕಂಪ್ಲೇಂಟು, ಸೊಸೆ ಅತ್ತೆ ಮೇಲೆ ಕಂಪ್ಲೇಂಟು, ಆಫೀಸಲ್ಲಿರೋರಿಗೆ ಟೀಮ್ ಲೀಡರ್ ಮೇಲೋ MD ಮೇಲೋ ಇನ್ಯಾರ ಮೇಲೋ ಕಂಪ್ಲೇಂಟು, ಒಬ್ರಿಗೆ ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ನಡೀತಾ ಇರುತ್ತೆ. ಸಾಕಾಗ್ಬಿಡ್ತು ಅನಿಸುತ್ತೆ. ಈ ಕವನದಲ್ಲಿ ಅದೇ ಇರೋದು. ಆದರೆ ಕವನ ವಾಚನ ಮಾಡೋವಾಗ, ಓದೋವಾಗ, ಕೇಳೋವಾಗ ನಮಗೊಂದು ರೀತಿ ಕನೆಕ್ಟ್ ಆಗುತ್ತೆ. ಹೌದಲ್ವಾ ಅಂತ. ಆದರೆ ಇದನ್ನ ರ್ಯಾಂಟಿಂಗ್ ಅನ್ನಲ್ಲ, ಕ್ರಿಬ್ಬಿಂಗ್ ಅನ್ನಲ್ಲ, ಶಪಿಸ್ತದೆ ಹುಡುಗಿ ಅಂತ ಅನ್ನಲ್ಲ, ಕಾವ್ಯಮಯವಾಗಿ ಅನಿಸುತ್ತೆ. ಹಾಗೆ ಝೀರೋ ಬ್ಯಾಲೆನ್ಸ್ ಅಂತ ಈ ಕವನ. ದಾನಿಯಾಗಲು ಮನಸಾರೆ ಹೊರಡುತ್ತೇನೆ, ಖಾಲಿ ಪರಸು ಅಣಕಿಸಿದಂತಾಗುತ್ತದೆ. ಧೈರ್ಯಗೆಡಬಾರದು ಎಂದುಕೊಳ್ಳುವಾಗಲೇ ತಿಂಗಳ ಕಡೆಯ ಖರ್ಚುಗಳು ಹೆದರಿಸುತ್ತವೆ. ಏನೋ ಖರೀದಿಸಲು ಮುಂದಾಗಿ ಅದರ ಬೆನ್ನಿಗಂಟಿದ ಬೆಲೆಗೆ ಮುದುಡುತ್ತೇನೆ. ನಡೆದು ಸೋತು ಆಟೋ ಕರೆಯಬೇಕೆನಿಸಿ ಕಡುಗಪ್ಪು ಮೀಟರಿನ ಓಟ ನೆನೆದು ಬೆಚ್ಚುತ್ತೇನೆ. ಏರುತ್ತಿರುವ ದರಗಳೊಂದಿಗೆ ಸೆಣಸಿ ಸೋತು ಏರಿದ್ದು ಇಳಿದೀತೆಂದು ನಿರೀಕ್ಷಿಸುತ್ತೇನೆ. ಸಾಲ ಕೊಟ್ಟ ಸ್ನೇಹಿತರು ರಸ್ತೆಯಲ್ಲಿ ಕಂಡಾಗ ಅಪ್ರಯತ್ನವಾಗಿ ಮುಖಮರೆಸಿ ಅಡಗುತ್ತೇನೆ. ಉಡುಗೊರೆಯ ಒಯ್ಯಲಾಗದ ಸಂಕಟಕ್ಕೆ ಕರೆಯೊಲೆಗಳಿಗೆ ಗೈರಿನ ಮುದ್ರೆ ಒತ್ತಿಬಿಡುತ್ತೇನೆ. ಏಕತಾನತೆಗೆ ಬೇಸತ್ತು ದೂರ ಹೊರಡಬೇಕೆನಿಸಿದಾಗ ಅಮ್ಮನ ಕನ್ನಡಕದ ಒಡೆದ ಗಾಜು ಕಣ್ಣು ಕುಕ್ಕುತ್ತದೆ. ನಮಗೆ ಜೋಬಲ್ಲಿ ದುಡ್ಡಿಲ್ಲ, ಯಾರು ಕರೆದ್ರೆ ಗಿಫ್ಟ್ ಕೊಡೋಕ್ಕೂ ಅಂತ ಕಾಸಿಲ್ಲ, ನಾನು ಮದುವೆಗೆ ಹೋಗಲ್ಲ. ಇದನ್ನ ಈಕೆ ಹೇಳುವಾಗ ನಮಗದು ಮನಸ್ಸಿಗೆ ನಾಟುತ್ತೆ. ಯಾಕಿದನ್ನು ಹೇಳ್ತಿದ್ದೀನಿ ಅಂತಂದರೆ, ನನಗನ್ಸೋದು ಮನುಷ್ಯ ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಹುಟ್ಟಿದ್ದು ಭಾಷೆ.
ಅಭಿವ್ಯಕ್ತಿತ್ವ. ತಾನೇನೋ ಯೋಚನೆ ಮಾಡೋಕ್ಕೆ ಶುರು ಮಾಡ್ದ, ಕಮ್ಯುನಿಕೇಟ್ ಮಾಡ್ದ. ಅದು ಯಾವುದು ವಿಷಯವಿರ್ಬೋದು, ಹಸಿವಿರ್ಬೋದು, ನಿದ್ದೆ ಇರ್ಬೋದು. ಆಗಿನ ಸಾವಿರಾರು ವರ್ಷಗಳ ಹಿಂದೆ ನಾವು ನೋಡಿದಾಗ ಆಗಿನ ತಾನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದ ಮನುಷ್ಯ, ಆಗಿನ ಅವನ ಬದುಕಿನ ಪರಿಸ್ಥಿತಿ ಹೇಗಿತ್ತು, ಅದರ ತಕ್ಕಂಗೆ ಅವನ ಯೋಚನೆಗಳು ಏನು ಮೂಡ್ತು, ಅದನ್ನು ವ್ಯಕ್ತಪಡಿಸೋನು ಅಭಿವ್ಯಕ್ತಿತ್ವ ಭಾಷೆಯನ್ನು ಕಂಡ್ಕೊಳ್ಳೋಕೆ ಶುರು ಮಾಡ್ದ. ಅವತ್ತು ಆಗಿನ ಹಂತಕ್ಕೆ ಹೋಗ್ತಾ ಅವನು ಬೆಂಕಿಯನ್ನು ಕಂಡ್ಕೊಂಡ, ಚಕ್ರ ಕಂಡ್ಕೊಂಡ, ಮತ್ತೊಂದು ಮಾಡ್ದ. ನಮಗಿವತ್ತು ನಮ್ಮ ಹತ್ರ ಬೆಂಕಿ ಇದೆ, ಆದರೆ ಮೊದಲು ಬೆಂಕಿಯನ್ನು ಹಚ್ಚಕ್ಕೆ ಅವನು ಬಳಸಿ ಟೂಲ್ ಇವತ್ತು ನಮ್ಮ ಹತ್ರ ಉಳ್ಕೊಂಡಿಲ್ಲ. ಅವನ ಭಾಷೆ ಉಳ್ಕೊಂಡಿಲ್ಲ. 60,000 70,000 ವರ್ಷ ಹಿಂದಿಂದು ಭಾಷೆ ಉಳ್ಕೊಂಡಿಲ್ಲ, ಅಭಿವ್ಯಕ್ತಿತ್ವ ಉಳ್ಕೊಂಡಿದೆ. ಅವತ್ತಿನ ಮನುಷ್ಯನ ಎಲುಬುಗಳು ನಮಗೆ ಸಿಕ್ಕಿಲ್ಲ. ಎಲ್ಲ ಹಂತದ ನೋಡಿದಾಗ, ಮಾನವನ ವಿಕಾಸವನ್ನು ನೋಡಿದಾಗ ಎಲ್ಲ ಹಂತದ ಮೂಳೆಗಳು, ಎಲುಬುಗಳು ನಮಗೆ ಸಿಕ್ಕಿಲ್ಲ, ಮನುಷ್ಯನ ಅಸ್ಥಿಪಂಜರ ಸಿಕ್ಕಿಲ್ಲ. ಆದರೆ ಹಲವಾರು ಹಂತಗಳ ಪ್ರೀಹಿಸ್ಟಾರಿಕ್ ಕಾರ್ವಿಂಗ್ಸ್ ಅಂತ ಏನಂತೀವಿ, ಪ್ರಾಗಿತಿಹಾಸ, ಆಗಿನ ಕಾಲದ ಚಿತ್ರಗಳು, ಕೆತ್ತನೆಗಳು, ಇದೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಆ ಕೆತ್ತದಕ್ಕೆ ಬಳಸಿದ ಕಲ್ಲು ನಮಗೆ ಸಿಗದೇ ಇರಬಹುದು. ಮನುಷ್ಯ ವಿಜ್ಞಾನದಿಂದ ಬದುಕನ್ನು ಸುಲಭ ಮಾಡಿಕೊಂಡಿದ್ದಾನೆ, ಕಲೆ ಸಾಹಿತ್ಯದಿಂದ ಸುಂದರಗೊಳಿಸಿದ್ದಾನೆ. ಇವತ್ತು ನಾವು ಏನಾದ್ರು ಗ್ರೈಂಡ್ ಮಾಡಬೇಕಂದ್ರೆ, ಮತ್ತೊಂದು ಮಾಡಬೇಕು, ಕ್ರಷ್ ಮಾಡಬೇಕಂದ್ರೆ ಮಿಕ್ಸಿನ ಬಳಸ್ಬಿಡ್ತೀವಿ. ಅದಕ್ಕೂ ಮುಂಚೆ ಬೇರೆ ಏನೋ ಇತ್ತು, ಒರಳುಕಲ್ಲು, ಬೀಸಕಲ್ಲು, ಇಂಥವೆಲ್ಲ ಇತ್ತು. ವಿಜ್ಞಾನ ಅಭಿವೃದ್ಧಿ ಆಗ್ತಾ 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 ಬೆಳೀತಾ ಟೂಲ್ಸ್ ಬದಲಾಗ್ತಾ ಹೋಗ್ತಿದೆ. ಆದರೆ ಅವತ್ತಿನ ಕಲೆ ಇವತ್ತು ಇದೆ, ಅವತ್ತಿನ ಜನಪದ ಸಾಹಿತ್ಯ ಇವತ್ತಿದೆ. ಅವತ್ತಿನ ಕಲೆ ಅವತ್ತು ಅವನು ಹೆಂಗೆಂಗೋ ಅವನು ಬಿಡಿಸಿರಬಹುದು, ಬಂಡೆಗಳ ಮೇಲೆ ಮತ್ತೊಂದು ಕಡೆ ಎಲ್ಲ ಅವನು ಚಿತ್ರ ಬಿಡಿಸಿರಬಹುದು. ಆದರೆ ಕಲೆ ಇವತ್ತು ಇದೆ, ಅದು ಬೇರೆ ಬೇರೆ ಫಾರ್ಮ್ಗಳಲ್ಲಿ ಮತ್ತೊಂದು ಆಗ್ತಾ ಕಲೆ ಸಾಹಿತ್ಯ ಉಳ್ಕೊಂಡು ಬಂದಿದೆ. ಸಾಧನಗಳು ನಮ್ದು ಎಷ್ಟೊಂದು ಅವತ್ತು ಬಳಸಿದ ಸಾಧನಗಳು ಇವತ್ತಿಲ್ಲ. ಎತ್ತಿನ ಗಾಡಿ ಬಳಸ್ತಾ ಸರಿ ಸಾಕಪ್ಪ, ಸ್ಕೂಟರು, ಕಾರು ಮತ್ತೊಂದು ಬಂದಾಗ ಅದನ್ನು ಬಿಡ್ತಾ ಹೋಗ್ಬಿಟ್ವಿ. ಒಂದೊಂದನ್ನು ಬಿಡ್ತಾ ಬರ್ತೀವಿ. ವಿಜ್ಞಾನ ಬೆಳೀತಾ ಅದ್ರ ಜೊತೆಗೆ ಹಳೆದನ್ನು ಬಿಡ್ತಾ ಬರ್ತೀವಿ. ಆದರೆ ಮನುಷ್ಯ ಬಿಡದೆ ಒಂದನ್ನು ಇನ್ನೂ ಕಾಪಾಡ್ಕೊಂಡು ಬಂದಿದ್ದಾನೆ ಅಂತಂದರೆ ಬಹುಶಃ ಅದು ಕಲೆ ಮತ್ತು ಸಾಹಿತ್ಯ ಅನ್ನೋದು ನನ್ನ ಅನಿಸಿಕೆ. ಅಂದರೆ ವಿಜ್ಞಾನ ಬೇಡ ಅಂತ ಹೇಳ್ತಿಲ್ಲ, ವಿಜ್ಞಾನ ಬದುಕನ್ನು ಸುಲಭಗೊಳಿಸುತ್ತೆ. ಇಲ್ಲಿಂದ ಒಂದು ಊರಿಗೆ ಹೋಗೋದಕ್ಕೆ ಅವತ್ತು ಅರ್ಧ ದಿನ ತಗೋತಿದ್ರೆ ಇವತ್ತು ನಾವು 1 ಅವರಲ್ಲಿ ಹೋಗ್ಬೋದು. ಸಮುದ್ರ ದಾಟ್ಕೊಂಡು ಹೋಗೋಕ್ಕೆ ಆಗಲ್ಲ ಅಂದ್ಕೊಂಡ್ರೆ ಇವತ್ತು ನಾವು ಆರಾಮಾಗಿ ವಿಮಾನದಲ್ಲಿ ಹೋಗ್ತಿದ್ದೀವಿ, ಹಡಗಲ್ಲಿ ಹೋಗ್ತಿದ್ದೀವಿ. ಬದುಕನ್ನು ಸುಲಭಗೊಳಿಸುತ್ತೆ ವಿಜ್ಞಾನ, ಸಾಧನೆಗಳು, ನಮ್ಮ ವೈಜ್ಞಾನಿಕವಾದ ಯೋಚನೆಗಳು, ತಾರ್ಕಿಕವಾದ ಯೋಚನೆಗಳು ಬದುಕನ್ನು ಸುಲಭಗೊಳಿಸುತ್ತೆ. ಆದರೆ ಸುಂದರಗೊಳಿಸಲ್ಲ. ಸುಂದರಗೊಳಿಸೋಕ್ಕೆ ಮತ್ತೆ ನಮಗೆ ಕಲೆ ಸಾಹಿತ್ಯವೇ ಬೇಕು. ಅದಕ್ಕೆ ಉದಾಹರಣೆ ಈ ಥರ ಹಲವಾರು ಕವನಗಳು. ಮನುಷ್ಯನ ವೇದನೆಗೆ ಅದನ್ನು ನಾನು ಮಾಮೂಲಿ ಹಂಗೆ ಹೇಳ್ಕೊಂಡ್ರೆ ದಿನ ಕೊರಗ್ತಾನಪ್ಪ, ಯಾವಾಗಲೂ ಕಂಪ್ಲೇಂಟೆ. ಅದನ್ನು ಅಭಿವ್ಯಕ್ತಿತ್ವ ಬದಲಾದಾಗ, ಅದನ್ನು ಕಲೆಯ ಮುಖಾಂತರವೋ ಸಾಹಿತ್ಯದ ಮುಖಾಂತರವೋ ಹೇಳಿದಾಗ ಅದು ನಮಗೆ ಮನಸ್ಸಿಗೆ ನಾಟುವ ಬಗೆಯೇ ಬೇರೆ. ಹಾಗಾಗಿ ಈ ಕಲೆ ಮತ್ತು ಸಾಹಿತ್ಯ ತುಂಬ ಮುಖ್ಯ. ಈ ಕಲೆ ಸಾಹಿತ್ಯ ಎಲ್ಲರಲ್ಲೂ ಬಂದಿದೆ. ಎಲ್ಲೆಲ್ಲಿ ತಂತ್ರಜ್ಞಾನ ಬಂತು ಅಲ್ಲೆಲ್ಲ ಕಲೆ ಮತ್ತು ಸಾಹಿತ್ಯ ಬಳಸ್ಕೊಂಡಿದೆ. ಅದಕ್ಕೆ ಉದಾಹರಣೆ ಸಿನಿಮಾನೇ. ಅದು ನಾಟಕ ಒಂದು ಕಲೆ, ಕ್ಯಾಮ್ರಾ ಅನ್ನೋದು ವಿಜ್ಞಾನ. ಈ ಕ್ಯಾಮ್ರಾ ಅನ್ನೋ ವಿಜ್ಞಾನ ಮತ್ತು ನಾಟಕವೆನ್ನುವ ಕಲೆ ಸೇರಿ ಹೊಸದಾಗಿ ನಮಗೆ ಸಿನಿಮಾ ಅನ್ನುವಂತಹ ಒಂದು ವಿಜ್ಞಾನ ಮತ್ತು ಕಲೆ ಬೆರೆಸಿದಂತಹ ಒಂದು ಆರ್ಟ್ ಕ್ರಾಫ್ಟ್ ನಮಗೆ ಸಿಕ್ಬಿಡುತ್ತದೆ. ಆರ್ಟ್ ಹೌದು, ಕ್ರಾಫ್ಟ್ ಕೂಡ ಹೌದು. ಹಾಗೆ ಅದಕ್ಕೆ ನೀವು ಇನ್ನೂ ಈ ರೀತಿ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ಬೋದು. ವಿಜ್ಞಾನ ಮತ್ತು ಕಲೆ ಸೇರಿ ಬೇರೆಯೇ ಒಂದು ಆದಂಥ ಹಲವಾರು ಅಂಶಗಳು ಇವತ್ತು ನಮಗೆ ಸಿಗ್ತಾ ಇದೆ. ಎಲ್ಲೆಲ್ಲಿ ವಿಜ್ಞಾನ ಬೆಳೀತಾ ಹೋಗಿದೆಯೋ ಅಲ್ಲೆಲ್ಲ ಕಲೆ ಮತ್ತು ಸಾಹಿತ್ಯ ಬಂದಿದೆ. ಬರೀ ವಿಜ್ಞಾನ ಮಾತ್ರ ಅಲ್ಲ ನೋಡಿ, ಅದು ಆಧ್ಯಾತ್ಮಕ್ಕೂ ಬಂದಿದೆ. ಆಧ್ಯಾತ್ಮವನ್ನು ಹೇಳುವಾಗ ಅದರ ಅನುಭವವನ್ನು, ಸತ್ಯವನ್ನು, ಬದುಕನ್ನು ಆಧ್ಯಾತ್ಮದಲ್ಲಿ ನೋಡುವ ರೀತಿಯನ್ನು ಇದೆಲ್ಲ ಹೇಳುವಾಗ ಕಲೆ ಮತ್ತು ಸಾಹಿತ್ಯ ಬಂದಿದೆ. ಇಲ್ಲಾಂದಿದ್ರೆ ಉಪನಿಷತ್ತಲ್ಲಿ ಛಂದೋಬದ್ಧವಾಗಿ ಶ್ಲೋಕಗಳ ರಚನೆ ಮಾಡ್ತಿರ್ಲಿಲ್ವೇನೋ. ಋಗ್ವೇದ ಯಜುರ್ವೇದದಿಂದ ಹಾಡುವ ರೀತಿಯಲ್ಲಿ ಒಂದಷ್ಟು ಶ್ಲೋಕಗಳನ್ನು ಆಯ್ಕೆ ಮಾಡಿ ಸಾಮಗಾನ ಮಾಡ್ತಿರ್ಲಿಲ್ವೇನೋ. ಮನುಷ್ಯ ಯಾಕೆ ಹಾಡಬೇಕಿತ್ತು ಶ್ಲೋಕಗಳನ್ನು? ಆ ಅಧ್ಯಾತ್ಮವನ್ನು ಸಾಹಿತ್ಯದಲ್ಲಿ ರಚನೆ ಮಾಡಿ ಕಲೆಯ ಮುಖಾಂತರ ಹಾಡುತ್ತಿದ್ದೀವಿ ಇವತ್ತು. ಸೊ ಅದು
ವಿಜ್ಞಾನ ಇರೋ ಕಡೆನೂ ಕಲೆ ಮತ್ತು ಸಾಹಿತ್ಯ ಹೋಗುತ್ತೆ, ಆಧ್ಯಾತ್ಮ ಕಡೆನೂ ಕಲೆ ಮತ್ತು ಸಾಹಿತ್ಯ ಹೋಗುತ್ತೆ. ಕಲೆ ಮತ್ತು ಸಾಹಿತ್ಯ ಅದು ಸೇರ್ಕೊಂಡಿಲ್ದೇ ಇರೋಂಥ ಸಂಗಮಗಳೇ ಇಲ್ಲ. ಆ ತ್ರಿವೇಣಿ ಸಂಗಮ ಹಲವಾರು ಕಡೆ ಕಲೆ ಮತ್ತು ಸಾಹಿತ್ಯ ಮಾಡಿಕೊಟ್ಟಿದೆ. ಅದನ್ನ ನೋಡುವ ಬಗೆ ನಾವು ಗುರುತಿಸ್ಬೇಕಷ್ಟೆ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾವಿವತ್ತು ಬದುಕನ್ನು ಜಟಿಲ ಮಾಡ್ಕೊಂಡಿದ್ದೀವಿ, ಬದುಕನ್ನು ಒಂದು ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಕೊಂಡ್ಬಿಡ್ತಿದ್ವಿ. ಆಧ್ಯಾತ್ಮವನ್ನು ಅಷ್ಟೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಕೊಳ್ಳೋಂಗೆ ಆಗ್ಬಿಟ್ಟಿದೆ. ನೀರಿಗೆ ನಾವು ಕಲ್ಲನ್ನು ಹಾಕಿದ್ರೆ ಅದು ಮುಳುಗೋಗುತ್ತೆ, ಎಲೆನ ಹಾಕಿದ್ರೆ ಸಮುದ್ರ ಸೇರುತ್ತೆ. ನಾವು ಕಲ್ಲಾಗಿ ಬದುಕಿ ಸಾಕಾಗಿ ಮತ್ತೆ ಇದನ್ನು ಆಧ್ಯಾತ್ಮವನ್ನು, ಬದುಕನ್ನು, ಕಲೆಯನ್ನು, ಸಾಹಿತ್ಯವನ್ನು ಮತ್ತೊಂದನ್ನು ಸೀರಿಯಸ್ ಮಾಡ್ಕೋತೀವಿ. ಎಷ್ಟೋ ಜನ ಎಷ್ಟು ಸೀರಿಯಸ್ ಮಾಡ್ಕೋತಾರೆ ಅಂದರೆ ಕಲೆ ಸಾಹಿತ್ಯವನ್ನು ಪರಿಗಣಿಸೋದೇ ಇಲ್ಲ. ಆಧ್ಯಾತ್ಮದಲ್ಲಿ ನಾವು ಲೌಕಿಕ ಸಾಹಿತ್ಯ ಓದೋದೇ ಇಲ್ಲ ಅನ್ನೋ ಮಟ್ಟಿಗೆ ಮಾಡಿಬಿಡ್ತಾರೆ. ಇನ್ನು ಕೆಲವರು ನಮ್ಮ ಪ್ರಾಕೃತ ಭಾಷೆಯಲ್ಲಿರೋದನ್ನು ನಾನು ಓದೋದಿಲ್ಲ, ಸಂಸ್ಕೃತದಲ್ಲಿ ಓದೋದ್ರೇ ಶ್ರೇಷ್ಠ ಅನ್ನೋ ಹಾಗೂ ಮಾಡ್ಕೊಂಡ್ಬಿಡ್ತೀವಿ. ಎಷ್ಟೋ ಜನ ಆ ರೀತಿ ಇದ್ದಾರೆ. ಅವ್ರಿಗೆ ಕನ್ನಡ ಸಾಹಿತ್ಯದಲ್ಲಿ ಆಗಿರುವ ಆಧ್ಯಾತ್ಮಿಕ ಕೃಷಿ ಕಡೆ ಗಮನ ಕೊಡದಿರೋಂಥವ್ರು ಹಲವಾರು ಜನ ಇದ್ದಾರೆ. ಅವ್ರ ಪ್ರಕಾರ ಅದೇ ಶ್ರೇಷ್ಠ ಅಂತ. ಅದು ವೇದೋಪನಿಷತ್ತನ್ನ ಓದಬೇಡಿ ಅಂತಲ್ಲ, ಅದಕ್ಕೆ ಶ್ರೇಷ್ಠ, ಇದು ಕಳಪೆ ಅಂತಲ್ಲ. ನಿಜವಾದ ಜಿಜ್ಞಾಸುಗೆ ಎಲ್ಲಿಂದ ಬಂದರೂ ಆತ ತಗೋತಾನೆ. ಅವನಿಗೆ ಇದರಲ್ಲೇ ತಗೋಬೇಕು, ಅದರಲ್ಲೇ ತಗೋಬೇಕು ಅಂತ ಅವನಲ್ಲಿ ಶ್ರೇಷ್ಠ ಮತ್ತು ಕಳಪೆಯ ದೃಷ್ಟಿಕೋನ ಇಲ್ಲ. ಆ ರೀತಿ ದೃಷ್ಟಿಕೋನ ಇತ್ತು ಅಂದರೆ ಆತ ಇನ್ನೂ ಸರಿಯಾಗಿ ಆಧ್ಯಾತ್ಮವನ್ನು ಪ್ರವೇಶವೇ ಮಾಡಿಲ್ಲ ಅಂತ. ಯಾಕೆಂದರೆ ಆ ಸಂಸ್ಕೃತದಲ್ಲೂ ಮತ್ತೆ ಕೊನೆಗೆ ಕಲೆ ಸಾಹಿತ್ಯ ಇದೆ. ಎಲ್ಲ ಕಡೆ ಇರೋಂಥ ಕಲೆ ಸಾಹಿತ್ಯ ಸಂಸ್ಕೃತದಲ್ಲಿ ಯಾಕಿರಲ್ಲ? ಅಲ್ಲೂ ಇರುತ್ತೆ. ನಾವು ಕಲೆ ಮತ್ತು ಸಾಹಿತ್ಯವನ್ನು ಪರಿಗಣಿಸದೇ ಇಲ್ಲ. ಆದರೆ ಎಲ್ಲ ಋಷಿಮುನಿಗಳು, ಎಲ್ಲ ದಾಸರು, ಶರಣರು ಎಲ್ಲರೂ ಕಲೆ ಸಾಹಿತ್ಯವನ್ನೇ ಬಳಸ್ಕೊಂಡಿದ್ದಾರೆ. ಅದು ಹೀಗೆ ನನ್ನ ನೆಚ್ಚಿನ ದಾರ್ಶನಿಕ ಅಲ್ಲಮ ಪ್ರಭು, ಅದು ಯಾವಾಗಲೂ ವ್ಯಕ್ತಪಡಿಸ್ತಾನೆ ಇರ್ತೀನಿ. ಆತನ ವಚನಗಳನ್ನು ಓದೋದು ನನಗೆ ಸಂತೋಷ, ಆತನ ಬಗ್ಗೆ ಓದೋದು ನನಗೆ ಸಂತೋಷ. ಅದರಲ್ಲಿ ನಮಗೆ ಸಿಗುತ್ತೆ ಹರಿಹರನ ರಗಳೆ ಸಿಗುತ್ತೆ, ಚಾಮರಸನ ಪ್ರಭುಲಿಂಗಲಿ ಸಿಗುತ್ತೆ. ಇದರಲ್ಲಿ ಹರಿಹರ ಅಲ್ಲಮ ಮೃದಂಗವನ್ನ ಬಾರಿಸ್ಕೊಂಡು ನುಡಿಸ್ಕೊಂಡದನ್ನ ಚಿಕ್ಕ ವಯಸ್ಸಿಂದ ಹಾಗೆ ಬೆಳೆದು ಬಂದ ಅಂತ ಹೇಳೋದನ್ನ ಸುಮ್ಮನೆ ಹೇಳ್ಬೋದಿತ್ತು. ಅವನು ಮೃದಂಗ ಕಲ್ತ್ಕೊಂಡು ದೇವಾಲಯದಲ್ಲಿ ಮತ್ತೆ ಆಸ್ಥಾನದಲ್ಲಿ ನುಡಿಸ್ತಿದ್ದ ಅಂತ ಸುಮ್ಮನೆ ಒಂದು ವಾಕ್ಯ ಬರೀಬೋದು. ಆದರೆ ಅಲ್ಲಮನ ಜೊತೆಗೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ, ಆಧ್ಯಾತ್ಮಿಕ ವ್ಯಕ್ತಿಯನ್ನ ಹೇಳುವಾಗ ಕಲೆ ಮತ್ತೆ ಸಾಹಿತ್ಯ ಬೆರೆತಾಗ ಹೇಗಿರುತ್ತೆ? ಸಾಮಾನ್ಯ ಸನ್ನಿವೇಶ ಅಷ್ಟೇ. ಅದು ಮೃದಂಗ ಬಾರಿಸ್ಕೊಂಡು ಬೆಳೆದ ಅಲ್ಲಮ ಪ್ರಭು. ಆದರೆ ಇದು ಕಲೆ ಸಾಹಿತ್ಯ ಸೇರಿದಾಗ ಹರಿಹರನ ಕೈಯಲ್ಲಿ ಬೇರೆಯದೇ ಆಗತ್ತೆ. ಅದು ಅವನು ವರ್ಣಿಸುವ ರೀತಿ ನೋಡಿ. ಹರಿಹರ ನುತಗತಿ ನವೀನಗತಿ ಸರಸಗತಿ ಎಂದೆಂಬ ನುಣ್ಗತಿ ಸಂಭೀರಗತಿ ಸಾಂದ್ರಗತಿ ಎಂಬ ಜಾಣ್ಗತಿ ಮಧುರಗತಿ ಮನೋಹರಗತಿಗಳೆಂಬ ಸುಗತಿ ಶರ್ವಂಗೆ ಕರ್ಣಾಭರಣಮಾಗುತ್ತಿರೆ ಬೆಳದನಾಥಂ ಶಿವಪದಕ್ಕೆ ತೊಡವೆನಿಸಿ ಬೆಳದನಾಥಂ ಭಕ್ತಿ ವಾರಿಧಿಗೆ ವಿಧುವೆನಿಸಿ. ಎಷ್ಟು ಸೊಗಸಾಗಿದೆ ಅದು ನೋಡಿದ್ರೆ. ಅದು ಅವನು ಮೃದಂಗ ನುಡಿಸ್ಕೊಂಡು ದೊಡ್ಡವನಾದ. ಅದರಲ್ಲಿ ಶಿವನಿಗೆ ಎಷ್ಟು ಜನ ನುಡಿಸಿದೆ ಅಂದರೆ ಶಿವನಿಗೂ ಅವನು ತೃಪ್ತಿ ನೀಡುವಂತಹ, ಮಧುವನ್ನು ನೀಡುವಂತಹ, ಭಕ್ತಿ ವಾರಿದಿಗೆ ವಿಧುವಾಗಿ ಅಂತಹ ವಿದ್ವಾನಾಗಿ, ಅವನು ಭಕ್ತಿಗೆ ವಿದ್ವಾನಾಗುವಂತಹ, ಭಾರತೀಯನ ಮೆಚ್ಚಿಸುವಂತಹ ಅದ್ಭುತವಾದ ಮೃದಂಗ ವಾದಕ ಆದ ಅಂತ ಹರಿಹರ ಹೇಳ್ತಾನೆ. ಇಲ್ಲಿ ಕಾವ್ಯ ಇದೆ, ಕಲೆ ಸಾಹಿತ್ಯ ಎರಡು ಆಧ್ಯಾತ್ಮದಲ್ಲಿ ಬೆರೆತು ಎಷ್ಟು ಸೊಗಸಾಗಿ ಅಲ್ಲಮನ ಮೃದಂಗವಾದನವನ್ನ ಹರಿಹರ ಹೇಳ್ತಾ ಹೋಗ್ತಾನೆ. ಆಗ ನಮಗೆ ನಾಟುತ್ತೆ, ಅಷ್ಟು ಚೆನ್ನಾಗಿ ನುಡಿಸಿರ್ಬೋದ ಅಲ್ಲಮಪ್ರಭು ಮೃದಂಗವನ್ನ ಅಂತ ನಮಗೆ ರೋಮಾಂಚನವಾಗುತ್ತೆ. ಹಾಗೆ ಚಾಮರಸ ಪ್ರಭುಲಿಂಗಲೀಲೆ ಬಗ್ಗೆ ಹೇಳ್ತಾನೆ. ಸತ್ತವರ ಕತೆಗೆಲ್ಲ ಜನನದ ಕುತ್ತದಲ್ಲಿ ಬಲುಕದಿದು ಕರ್ಮದ ಕತ್ತಿಗೆ ಸಿಕ್ಕಿರುವ ಸೀಮೆಯ ಮಾತು ತಾನಲ್ಲ. ಹೊತ್ತು ಹೋಗದ ಪುಂಡರ ಪಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರ ತಿಳಿವುದಿ ಪ್ರಭುಲಿಂಗಲೀಲೆಯೇನು. ಟೈಮ್ ಪಾಸ್ ಮಾಡೋರಲ್ಲ ಇದನ್ನು ಓದ್ಬಿಟ್ರಪ್ಪ, ಸಂಸಾರದಲ್ಲೇ ಸತ್ಕೊಂಡು ಕೂತಿರ್ತಾರಲ್ಲ ಅಂಥವ್ರಿಗೆ ಇವೆಲ್ಲ ಅಲ್ಲ. ಇದನ್ನು ಸ್ಟ್ರೈಟಾಗಿ ಹಿಂಗೆ ಹೇಳೋ ಬದಲು ಅದನ್ನು ಹೇಳುವ ರೀತಿ ನೋಡಿ ಎಷ್ಟು ಸೊಗಸಾಗಿದೆ. ಹೊತ್ತು ಹೋಗದ ಪುಂಡರ ಪಾಲಿಪ ಮತಿಗಳ ಗೋಷ್ಠಿಯಲ್ಲಿದು. ಟೈಮ್ ಪಾಸ್ ಮಾಡೋರ್ಗಲ್ಲ ಅಧ್ಯಾತ್ಮ ಅಥವಾ ಅಲ್ಲಮ ಪ್ರಭುಲಿಂಗಲೀಲೆ ಅದೇ ಆಗಲಿದ್ದು. ಟೈಮ್ ಪಾಸ್ ಮಾಡೋರ್ಗಲ್ಲಪ್ಪ, ಮತಿಗಳ ಗೋಷ್ಠಿಯಲ್ಲಿದು, ದಡ್ಡರ ಗೋಷ್ಠಿಗಲ್ಲ ಇದು. ಸತ್ಯ ಶರಣರ ತಿಳುವುದಿ ಪ್ರಭುಲಿಂಗಲೀಲೆಯನ್ನು. ಸತ್ಯ ಶರಣರು ತಿಳಿಬೇಕಾಗಿರೋಂಥ ಪ್ರಭುಲಿಂಗಲೀಲೆ ಟೈಮ್ ಪಾಸ್ ಇದನ್ನೆಲ್ಲ ಓದಬೇಡಿ. ಸರ್ವಜ್ಞ ಚೆನ್ನಾಗಿ ಹೇಳ್ತಾನೆ, ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳಿಲ್ಲ ಸಾಹಿತ್ಯ. ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದರೂ ಬಲವಿಲ್ಲ,
ಬಲ್ಲವರಿದ್ದರೂ ಬಲವಿಲ್ಲ ಸಾಹಿತ್ಯ ಎಲ್ಲವರಿಗೆಲ್ಲ ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾನೆ. ಒಂದ್ ಕಡೆ ಗುಂಡಪ್ಪ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಅಂತಾರೆ. ಯಾಕೆ ಕವನದಲ್ಲಿ ಇವೆಲ್ಲ ಹೇಳಿದ್ರು? ಅದು ಮಹಾಭಾರತ, ರಾಮಾಯಣ, ಪುರಾಣಗಳು, ಉಪನಿಷತ್ತು ಇವೆಲ್ಲ ಕವಿತೆಯ ರೀತಿಯಲ್ಲಿ, ಕಾವ್ಯದಲ್ಲಿ ಯಾಕೆ ರಚನೆ ಆಯ್ತು ಅಂದ್ರೆ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ, ನೆನಪಿಟ್ಕೊಳ್ಳೋಕೆ ಸುಲಭ ಅಪ್ಪ ಕವನ ಆದರೆ, ಇಲ್ಲ ಅಂದ್ರೆ ಅದು ಕಷ್ಟ ಆಗತ್ತೆ. ಹಾಗಾಗಿ ಕವನದ ರೀತಿಯಲ್ಲಿ ಎಲ್ಲವೂ ರಚನೆ ಆಗಿದೆ ಅಂತ ಕವನದಲ್ಲಿ ರೀತಿಯಲ್ಲಿ ರಚನೆಯಾದ ಆಧ್ಯಾತ್ಮವನ್ನ, ಆ ಕಾವ್ಯತ್ವವನ್ನ, ಸೌಂದರ್ಯವನ್ನ, ಆ ಬಳುಕುತನವನ್ನ ನಾವು ಅಳವಡಿಸಿಕೊಳ್ಳಬೇಕು. ನಾವು ಆಧ್ಯಾತ್ಮಕ್ಕೆ ಬಂದು ಗಟ್ಟಿಯಾಗುವುದಲ್ಲ, ಬಳಕುವುದು. ಆಧ್ಯಾತ್ಮದಲ್ಲೂ ಕಲೆ ಸಾಹಿತ್ಯ ಯಾಕಿದೆ ಅಂದ್ರೆ ಅದರಿಂದಾಗಿ ಸುಂದರವಾಗಿದೆ. ಸತ್ಯಂ ಶಿವಂ ಸುಂದರಂ. ಅವನ ಸತ್ಯವೇನಿದೆ, ಯಾವುದು ಇದೆಯೋ ಅದು ಸತ್ಯವಾಗಿದೆ, ಅದು ಮಂಗಳಕರವಾಗಿದೆ ಮತ್ತು ಸುಂದರವಾಗಿದೆ. ಆ ಸೌಂದರ್ಯವನ್ನು ನಾವು ಎಲ್ಲ ಕಡೆಯೂ ಕಾಣ್ಬೇಕು. ಯಾಕೆಂದ್ರೆ ಆ ಸತ್ಯ ಎಲ್ಲ ಕಡೆಯೂ ಇದೆ, ಭಗವಂತ ಎಲ್ಲ ಕಡೆನೂ ಇದ್ದಾನೆ. ಆಮೇಲೆ ಎಲ್ಲವೂ ಸುಂದರವಾಗಿದೆ. ಆ ಸೌಂದರ್ಯ ಪ್ರಜ್ಞೆ ನಮಗೆ ಬೆಳಿಬೇಕು. ಆ ಸೌಂದರ್ಯ ಪ್ರಜ್ಞೆ ಬೆಳೆಯುವುದರಿಂದ ನಾವು ಮನುಷ್ಯರಾಗ್ತೀವಿ. ಆ ಸೌಂದರ್ಯ ಪ್ರಜ್ಞೆ, ಕಲೆ, ಸಾಹಿತ್ಯ ಇಂಥವು ಇಲ್ಲ ಅಂದಾಗ ಮನುಷ್ಯ ಸುಮ್ಮನೆ ಪ್ರಾಣಿಯ ಹಾಗೆ ಬದುಕಿ ಹೋಗ್ಬಿಡ್ತಾನೆ. ಯಾವಾಗ ಅವನಲ್ಲಿ ಕಲೆ ಸಾಹಿತ್ಯ ಇರುತ್ತೆ ಅವನು ಮೃದುವಾಗ್ತಾನೆ, ಅವನು ಬಳಕ್ತಾನೆ. ಆಗ ನಮಗೆ ಸಾಧ್ಯ ದಾಸರ ಹಾಗೆ ಕುಣಿಯೋದಕ್ಕೆ, ಮೀರಳ ಹಾಗೆ ಭಜನೆ ಮಾಡೋದಕ್ಕೆ, ಗೋಪಿಕೆರ ಹಾಗೆ ನಲಿಯೋದಕ್ಕೆ ಆಗ ಸಾಧ್ಯವಾಗುತ್ತೆ. ಹಾಗೆ ಅದಕ್ಕೆ ದಾಸರು ಹೇಳೋದು ಮಧುಕರ ವೃತ್ತಿ ಅನ್ನೋದು. ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಅಂತಾರೆ. ಕಾಲಿಗೆ ಗೆಜ್ಜೆ ಕಟ್ಕೊಂಡು ನಲಿತಾರೆ ದಾಸರು. ನಾವು ನಲಿತಿಲ್ಲ. ಮಲಗಿ ಪಾಡಲು ಪರಮಾದರದಿ ಪಾಡಲು ನಿಂತು ಕೇಳುವ ಅಂತ ಜಗನ್ನಾಥ ದಾಸರು ಹೇಳ್ತಾರೆ. ನೀನು ಮಲ್ಕೊಂಡು ಪರಮಾದರದಿ ಹಾಡಿದ್ರೆ ನಿಂತು ಕೇಳ್ತಾನಪ್ಪ, ನೀನು ನಿಂತು ಹಾಡಿದ್ರೆ ಅವನು ನಲಿತಾನೆ, ನೀನು ನಲಿತ ಹಾಡಿದ್ರೆ ಒಲಿತಾನೆ. ಸುಲಭ, ಭಗವಂತ ಸಿಗೋದು ಸುಲಭ ಅಂತ ಜಗನ್ನಾಥ ದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ. ಅದನ್ನ ಯಾವಾಗಲೂ ಉಲ್ಲೇಖ ಕೊಡ್ತಾ ಇರ್ತೀವಿ. ಮಲಗಿ ಪಾಡಲು ಅಂದ ತಕ್ಷಣ ಭೀಷ್ಮಾಚಾರ್ಯ ಹತ್ರ ಶರಮಂಚದಲ್ಲಿ ಮಲ್ಕೊಂಡು ಹಾಡಿದ್ರು ಕೇಳ್ತಾನೆ. ನಾವು ನಿಂತು ಹಾಡಿದ್ರೆ ಭಗವಂತನಿಗೆ ಅವನು ನಲಿತಾನೆ. ನಾವು ಪುರಂದರದಾಸರ ಥರ, ನಾರದರ ಥರ ಇವ್ರ ನಿಂತು ನಾವು ಹಾಡ್ತಾ ಹೋದ್ರೆ, ಕೊಂಡಾಡ್ತಾ ಹೋದ್ರೆ ಅವನು ನಲಿತಾನಂತೆ. ನಾವು ಒಂಥರ ಕಾಲ ಗೆಜ್ಜೆ ಕಟ್ಕೊಂಡು ನಾವು ಅವನ ಜೊತೆ ನಲಿಯೋದಕ್ಕೆ ಶುರು ಮಾಡಿದ್ರೆ, ಗೋಪಿಕೆರ ಥರ ನಾವು ಕುಣಿದಾಡೋದಕ್ಕೆ ಶುರು ಮಾಡಿದ್ರೆ ಒಲಿತಾನಂತೆ. ಸುಲಭ ಅಂತೆ ಭಗವಂತ ಒಲಿಯೋದು. ಕಷ್ಟ ಮಾಡ್ಕೋಬೇಡಿ ಅಂತಾರೆ ಜಗನ್ನಾಥ ದಾಸರು. ಹಾಗೆ ಅದಾಗಬೇಕು. ನಾವು ಒಂದಷ್ಟು ತಗ್ಗಬೇಕು, ಒಂದಷ್ಟು ಬಗ್ಗಬೇಕು. ಅದಕ್ಕೆ ಶರಣರು ತಮ್ಮಂತಾವ್ ಶರಣರು ಅನ್ಕೊಂಡ್ರು, ದಾಸರೆಲ್ಲ ತಮ್ಮಂತಾವ್ ದಾಸರು ಅನ್ಕೊಂಡ್ರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಶಂಕು ದಾಸರ ಮನೆಯ ಮಂಕುದಾಸನು ನಾನಯ್ಯ, ಮಂಕುದಾಸನು ನಾನು ಮರುಳದಾಸ, ಸಂಕೀರ್ತನೆಯ ಮಾಡಿ ನೆನವ ಭಕ್ತರ ಮನೆಯ ಬಿಂಕದಿ ಬಾಗಲ ಕಾಯುವ ಬಡವದಾಸ ನಾನಯ್ಯ. ಎಂತ ಅದ್ಭುತ! ಈ ದಾಸಾರ ಮನೆಯ ದಾಸನಾಗಬೇಕಾದವನು ಆಧ್ಯಾತ್ಮದಲ್ಲಿದ್ದವನು ಹೊರತು ಒಡೆಯನಾಗೋದಲ್ಲ, ಗುರುವಾಗುವುದಲ್ಲ. ಆತ ಆದಷ್ಟು ತನ್ಮಯನಾಗುವುದು, ತನ್ನಲ್ಲೇ ತಾನು ತನ್ಮಯನಾಗುವುದು, ಆದಷ್ಟು ಪ್ರೀತಿ ವಿಶ್ವಾಸದಿಂದ ಇರುವುದು, ಅಹಂಕಾರ ಮಮಕಾರಗಳನ್ನು ಕಳೆದುಕೊಳ್ಳುವುದು, ನಗುತ್ತ ಬಾಳ್ತಿರಲು ಮಂಕುತಿಮ್ಮವನ್ನು ಅಳವಡಿಸಿಕೊಳ್ಳುವುದು ಆಧ್ಯಾತ್ಮ. ಅದನ್ನ ಬಸವಣ್ಣ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರೆ. ದಾಸಿಯ ವರ್ಗದಲ್ಲಿಪ್ಪೆನು ಶಿವಶರಣರ ಮನೆಯಲ್ಲಿ, ದಾಸಿಯ ವರ್ಗದಲ್ಲಿಪ್ಪೆನು ಶಿವಶರಣರ ಮನೆಯಲ್ಲಿ, ಅವರೊಕ್ಕುದ ನುಂಡು ಮಿಕ್ಕುದ ಕಾಯ್ದುಕೊಂಡಿಪ್ಪ ಕಾರಣ. ಅವರು ಏನು ಕೊಡ್ತಾರೋ ಅದನ್ನು ತಿನ್ಕೊಂಡು ಅದನ್ನು ಕಾಪಾಡ್ಕೊಂಡಿದ್ದ ಕಾರಣ ಕಾಲ ಮುಟ್ಟಲಮ್ಮವು ಕಲ್ಪಿತ ಹೊಡೆಯಿತು, ಎನ್ನ ಭವ ಬಂಧನ ಹಿಂಗಿತ್ತು, ಕರ್ಮ ನಿರ್ಮಳವಾಯಿತು, ಅವರ ತೊತ್ತಿನ ಮರುದೊತ್ತಿನ ಮಗನೆಂದು ಕೂಡಲ ಸಂಗಮ ದೇವ ಇತ್ತ ಬಾ ಎಂದೆತ್ತಿಕೊಂಡನು. ಎಷ್ಟು ಚೆನ್ನಾಗಿ ಪ್ರಾಸಬದ್ಧವಾಗೂ ಇಲ್ಲಿ ಬಸವಣ್ಣ ನಮಗೆ ಮುಕ್ತ ಛಂದಸ್ಸಲ್ಲಿ ಬರೀತಾರೆ. ಎಲ್ಲವೂ ಆಗಿನ ಕಾಲದಲ್ಲಿ ಛಂದಸ್ಸಲ್ಲೇ ರಚನೆ ಆಗಬೇಕು ಅನ್ನೋ ರೀತಿ ಇದ್ದಾಗ ಅದಕ್ಕೆ ಮತ್ತೆ ಪಾಂಡಿತ್ಯ ಬೇಕಿತ್ತು. ನಾವು ಛಂದೋಬದ್ಧವಾಗಿ ಬರೆಯೋದು ಹೇಗೆ, ಅದರದ್ದು ವ್ಯಾಕರಣ, ಮತ್ತೊಂದು ಅಲಂಕಾರಗಳು ಇವೆಲ್ಲ ಕಲಿತು ಬರೀಬೇಕು ಅನ್ನೋ. ಹಾಗಾದರೆ ಬೇಡಪ್ಪ, ಎಲ್ಲರೂ ತಮ್ಮಂತ ವ್ಯಕ್ತಗೊಳಿಸ್ಬೇಕು, ತಮ್ಮ ಅಭಿವ್ಯಕ್ತಿತ್ವ ಇರಬೇಕು, ರೈಟ್ ಟು ಸ್ಪೀಚ್ ಅಂತೀವಲ್ಲ ಅದರಲ್ಲಿ ಇರಬೇಕು ಅನ್ನೋದಕ್ಕೆ ಏನು ಮಾಡ್ತಾರೆ, ಮುಕ್ತ ಛಂದಸ್ಸಲ್ಲೇ ಬರೆಯೋಣ, ನಮ್ಮ ಅನುಭವವನ್ನು ನಮ್ಮ ಭಾಷೆಯಲ್ಲೇ ಬರೆಯೋಣ, ನಮ್ಗೆ ಯಾವ ಭಾಷೆ ಗೊತ್ತೋ ಆ ಭಾಷೆಯಲ್ಲೇ ಹೇಳ್ಕೊಬೋದು, ಅನುಭವಕ್ಕೆ ಯಾವ ಭಾಷೆಯೂ ಇಲ್ಲ ಅಂತ ಅದನ್ನು ಮುಕ್ತ ಛಂದಸ್ಸಲ್ಲಿ ತಮ್ಮದೇ ಭಾಷೆಯಲ್ಲಿ ಬರೆಯುವಾಗಲೂ ಅದಕ್ಕೆ ಪ್ರತಿಯೊಬ್ಬನಿಗೂ ತನ್ನದೇ ಭಾಷೆಗೆ ಸತ್ಯವನ್ನು ಹೇಳುವ ಶಕ್ತಿಯೂ ಇದೆ, ಪ್ರತಿಯೊಂದು ಭಾಷೆಗೂ ಕಾವ್ಯ ಶಕ್ತಿ ಇದೆ, ಕಲಾಶಕ್ತಿ ಇದೆ ಅಂತ ತೋರಿಸಿಕೊಟ್ಟವರು ದಾಸರು, ಶರಣರು, ಚಾಮರಸ
ಹರಿಹರ, ಮೀರಾಬಾಯಿ, ಕನಕದಾಸರು ಇವರೆಲ್ಲರೂ ತಮ್ಮದೇ ಆಡು ಭಾಷೆಯಲ್ಲಿ ಸತ್ಯವನ್ನ ಕಟ್ಟಿಕೊಟ್ರು. ಅದಕ್ಕೆ ಮತ್ತೆ ಅವರು ಬಳಸ್ಕೊಂಡಿದ್ದು ಕಾವ್ಯವನ್ನ ಮತ್ತೆ ಕಲೆಯನ್ನ. ಇದು ಮುಕ್ತ ಛಂದಸ್ಸು ಅಂದ ತಕ್ಷಣ ಅದು ಸಾಹಿತ್ಯವಲ್ಲ ಅನ್ನಕ್ಕಾಗಲ್ಲ, ಅದು ಕೂಡ ಒಂದು ಕಲೆನೇ. ಮುಕ್ತ ಛಂದಸ್ಸಲ್ಲಿ ಬರೆಯೋದು ಕೂಡ ಅದಕ್ಕೂ ಒಂದು ಶಕ್ತಿ ಬೇಕು, ಸಾಹಿತ್ಯ ಶಕ್ತಿ ಬೇಕಾಗತ್ತೆ. ಅದು ಮಾತ್ರ ಸಾಹಿತ್ಯ, ಇದು ಸಾಹಿತ್ಯ ಅಲ್ಲ ಅನ್ನಕ್ಕಾಗಲ್ಲ. ಮುಕ್ತ ಛಂದಸ್ಸು ಕೂಡ ಸಾಹಿತ್ಯವೇ. ಹಾಗೆ ಅದನ್ನ ಪ್ರೂವ್ ಮಾಡಿ ತೋರಿಸ್ಕೊಟ್ಟರು ನಮಗೆ ದಾಸರು ಮತ್ತೆ ಶರಣರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀವು ನಿರಾಕಾರವಾಗಿದ್ದಲ್ಲಿ ನಾನು ವೃಷಭನೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀನೆನ್ನ ಭವವ ಕೊಂದೆಹನೆಂದು ಜಂಗಮ ಲಾಂಛನನಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿದ್ದೆ ಕಾಣ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿ ಬಸವಣ್ಣ ನಮ್ಗೆ ಕಟ್ಟಿಕೊಡ್ತು ನೋಡಿ. ನೀನು ನಟಿಸಿ, ನೀನು ನಾಟ್ಯವಾಡ್ತಾ ಬಂದರೆ ಚೈತನ್ಯವಾಗಿ ಬರ್ತೀನಿ, ನೀನು ಆಕಾರದಲ್ಲಿ ಬಂದೆ, ನಿನ್ನ ಶಿವ ಅಂದ್ರು ವಿಷ್ಣು ಅಂದ್ರು ಮತ್ತೊಂದು ಅಂದರೆ ನಿನ್ನ ವಾಹನವಾಗಿ ಬರ್ತೀನಿ, ಶಿವನಾಗಿ ನೀನು ನನ್ನ ಪರಿಗಣಿಸಿದ್ರೆ ನಾನು ನಿನ್ನ ಬಸವನಾಗಿ ವೃಷಭನಾಗಿ ಬರ್ತೀನಪ್ಪ, ನಿನ್ನ ವಾಹನವಾಗಿ ಬರ್ತೀನಿ, ನಾನು ನಿಮಿತ್ತ ಮಾತ್ರವಾಗ್ತೀನಿ, ಯಾವುದೇ ರೂಪದಲ್ಲಿ ಬಾ, ನಾನು ನಿಮಿತ್ತ ಮಾತ್ರ ಆಗ್ತೀನಿ ಅಂತ ಬಸವಣ್ಣ ಎಷ್ಟು ಸೊಗಸಾಗಿ, ಇಲ್ಲಿ ನಮ್ಮದೇನೂ ಇಲ್ಲ ಪಾಲು, ಎಲ್ಲ ಭಗವಂತಂದೇ ಅನ್ನೋದನ್ನ ಎಷ್ಟು ಸೊಗಸಾಗಿ ಬಸವಣ್ಣ ಹೇಳ್ತಾರೆ. ಯಾವುದೇ ರೂಪದಲ್ಲಿ ಬಾ. ಅದಕ್ಕೆ ಗುಂಡಪ್ಪ ಅವನ ಕಡೆ ಹೇಳೋದು, ಸ್ವಾಮಿ ಯಾವ ಕಡೆಯಿಂದ ಬೇಕಾದ್ರೂ ಬರ್ತಂತೆ ಭಗವಂತ ನಮ್ಮ ಕಡೆಗೆ, ಅದನ್ನ ನಮಗೆ ನೋಡೋದಕ್ಕೆ ಸಂಸ್ಕಾರವಿರಬೇಕಂತೆ. ಸ್ವಾಮಿ ಯಾವ ಕಡೆಯಿಂದ ಬೇಕಾದ್ರೂ ವರ ಕೊಡಕ್ಕೆ ಬರ್ತಾನೆ, ಅವನನ್ನು ನೋಡೋಕ್ಕೆ ನಮಗೆ ಸಂಸ್ಕಾರ ಇರಬೇಕು. ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಅಂತ ಗುಂಡಪ್ಪ ಕೇಳ್ತಾರೆ. ತಾಮಸಿಗೆ ವರ ಸಿಗಲ್ಲಪ್ಪ, ಸಾತ್ವಿಕಕ್ಕೆ ಸಿಗೋದು. ಅವನು ಭಗವಂತ ಆ ಸಾತ್ವಿಕದಲ್ಲಿ ಸಿಗಬೇಕು ಅಂದರೆ ಭಗವಂತ ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು ಅನ್ನೋ ಅರಿವು ನಮಗೆ ಇರಬೇಕು ಅಂತ ಗುಂಡಪ್ಪ ಹೇಳ್ತಾರೆ. ಹಾಗೆ ಇಲ್ಲೂ ಬಸವಣ್ಣ ಅದೇ ಹೇಳ್ತಾರೆ, ನೀ ಯಾವುದೇ ರೂಪದಲ್ಲಿ ಬಾ, ನಾನು ಆ ರೂಪದ ನಿಮಿತ್ತ ಮಾತ್ರವಾಗಿ ನಿನಗೆ ವಾಹನವಾಗಿ ನಾನು ಇದ್ದು ಬಿಡ್ತೀನಿ ಅಂತ ಬಸವಣ್ಣ ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡಿ. ಅದನ್ನೇ ಅವರ ಉಪಮಾನ, ಉಪಮೇಯಗಳು, ಅಲಂಕಾರಗಳು ಎಷ್ಟು ಚೆನ್ನಾಗಿತ್ತು ವಚನಕಾರದ್ದು ಅಂತ ನೋಡಿದಾಗ ನಿಜವಾಗ್ಲೂ ಇವತ್ತು ಆ ಆಧ್ಯಾತ್ಮವನ್ನ ಇಷ್ಟು ಸಾಹಿತ್ಯಮಯವಾಗಿ ಕಟ್ಕೊಡೋದಕ್ಕೆ ಇವತ್ತು ಸಾಧ್ಯ ಇದೆಯಾ? ಆ ಕಾವ್ಯ ಶಕ್ತಿ ಎಲ್ಲಿ ಹೋಯ್ತು? ಅಧ್ಯಾತ್ಮ ಜನರಿಗೆ ಅಂತ ನನಗೆ ಬೇಸತ್ತು ಹೋಗ್ಬಿಡುತ್ತೆ ಒಂದೊಂದ್ಸಲಿ. ಅದರ ತತ್ವಪದಕಾರರಿಗೆ ಮುಗಿದೋಯ್ತಾ 18-19ನೇ ಶತಮಾನಕ್ಕೆ, ಶರೀಫಜ್ಜನ್ ಕಾಲಕ್ಕೋ ಕಡಕೋಳ ಮಡಿವಾಳಪ್ಪನ ಕಾಲಕ್ಕೋ ಅಲ್ಲಿಗೆ ಮುಗಿದೋಯ್ತಾಗದು ಇವೆಲ್ಲ. ಆ ಆಧ್ಯಾತ್ಮವನ್ನ ಸಾಹಿತ್ಯದಲ್ಲಿ, ಕಲೆಯಲ್ಲಿ ಕಟ್ಟಿಕೊಡುವ ಶಕ್ತಿ ಎಲ್ಲಿ ಹೋಯ್ತು ಅಂತ ಒಂದೊಂದ್ಸಲಿ ಆಶ್ಚರ್ಯ ಆಗತ್ತೆ. ಎಷ್ಟು ಚೆನ್ನಾಗಿ ಸೊಗಸಾಗಿ ಉದಾಹರಣೆಗಳನ್ನ ಕೊಟ್ಕೊಂಡು ಹೇಳ್ತಾರೆ ನೋಡಿ. ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಅಂತಾರೆ ಗುಂಡಪ್ಪ. ಹಾಗೆ ಹಾವಿನ ಬಾಯ ಕಪ್ಪು ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ, ಸೂಲವ ನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು, ಕೆಡ ಒಡಲ ನಚ್ಚಿ ಕುಡಿ ಹುಸಿಯನೆ ಹುಸಿದು ಒಡಲ ಹೊರೆವರ ಕೂಡಲ ಸಂಗಮ ದೇವರ ನೊಲ್ಲ ಕಾಣಿರಣ್ಣ. ಬಸವಣ್ಣ ಹೇಳ್ತಾರೆ, ಹಾವಿನ ಬಾಯಲ್ಲಿ ಒಂದು ಕಪ್ಪೆ ಇರುತ್ತಂತೆ, ಅದೇನು ನುಂಗ್ತಾ ಇರುತ್ತೆ ಕಪ್ಪೆನ ಹಿಡ್ಕೊಂಡು. ಆ ಟೈಮಲ್ಲಿ ಅದು ಆ ಒಂದು ಕಪ್ಪೆಗೆ ಆ ನೊಣ ಹಾರದ್ ಕಾಣ್ಬಿಟ್ಟು ಅದು ತಿನ್ಬೇಕು ಅಂತ ಪ್ರಯತ್ನ ಪಡುತ್ತಂತೆ. ಹಂಗೆ ಇನ್ನೇನು ಶೂಲಕ್ಕೆ ಇರಿಸ್ತಾ ಇರ್ತಾನಪ್ಪ ಒಬ್ಬನ, ಅವನಿಗೆ ಹಾಲು ಮತ್ತು ತುಪ್ಪ ತಿಂತಿ ಅಂತ ಹೋದ್ರೆ, ಅಲ್ಲಪ್ಪ ಅದು ಹಾಲು ತುಪ್ಪ ತಿನ್ನ ಆರೋಗ್ಯ ಕಾಪಾಡ್ಕೊಂಡು ಏನು ಪ್ರಯೋಜನ ಬರಬೇಕು, ಈ ತಾಯಸ್ ಮುಗ್ದೈತಲ್ಲಯ್ಯ, ಹೆಂಗೆ ನೀನು ಶೂಲಕ್ಕೆ ಏರ್ತಾ ಇದೆಯಾ? ಆ ರೀತಿ ನಮ್ಮ ಪಾಡು ಅಂತ ಕಂಪೇರ್ ಮಾಡ್ತಿದ್ದಾರೆ. ಹಾವಿನ ಬಾಯಲ್ಲಿ ಇರುವ ಕಪ್ಪೆ ಇನ್ನೇನು ಸಾಯತ್ತೆ ಹಿಂಗೆ ಗೊತ್ತಿದ್ರು ನೊಣಕ್ಕೆ ಆಸೆ ಪಟ್ಟ ಹಾಗೆ, ಇನ್ನೇನು ಅವನ್ನ ಏರಿಸ್ತಾ ಇದ್ದಾರೆ, ಅವನ್ನ ಗಲ್ಲಿಗೆ ಏರಿಸ್ತಾ ಇದ್ದಾರೆ ಅಂತಿದ್ದು ಆ ಕ್ಷಣದ ಅವನು ತುಪ್ಪದ ಊಟಕ್ಕೆ ಅವನು ಆಸೆ ಪಡೋ ಹಾಗೆ ನಮ್ಮ ಜೀವನ ಕೆಡ ಒಡಲನಚ್ಚಿ, ಇದು ಕೆಡುವಂತಹ ಒಡಲು, ಇದು ಒಂದಿನ ಮಣ್ಣಲ್ಲಿ ಮಣ್ಣಾಗುವಂತಹ ದೇಹ. ಕಡು ಹುಸಿಗೆನ ನುಡಿದು, ಬರೀ ಆಡೋದೊಂದು ಮಾಡೋದೊಂದು, ನಡೆ ನುಡಿ ಮ್ಯಾಚ್ ಆಗಲ್ಲ, ಬರೀ ಹಿಪೋಕ್ರಸಿ. ಒಡಲ ಹೊರೆವರ ಕೂಡಲ ಸಂಗಮ ದೇವರ ನಲ್ಲ ಕಾಣಿರಣ್ಣ. ನಮ್ಮಂತ ಹಿಪೋಕ್ರೆಟ್ಸ್ಗೆ ದೇವರು ಒಲಿಯಲ್ಲ ಕಣಯ್ಯ ಅಂತ ಬಸವಣ್ಣ ನಮಗೆ ಎಷ್ಟು ಸೊಗಸಾಗಿ ಕಾವ್ಯಾತ್ಮಕವಾಗಿ ಉದಾಹರಣೆಗಳನ್ನ ಕೊಡ್ತಾ ಅದನ್ನು ಸಾಹಿತ್ಯಮಯವಾಗಿ ಸತ್ಯವನ್ನು ನಮಗೆ ಕಟ್ಕೊಡ್ತಾರೆ. ಆಗ ಅದು ಸತ್ಯಂ ಶಿವಂ ಸುಂದರಂ ಆಗುತ್ತೆ. ಅದನ್ನ ಹೀಗೆ ಹರಿಕಥಾಮೃತ ಸಾರದಲ್ಲಿ ಕೂಡ ತುಂಬಾ ಸೊಗಸಾಗಿ ಜಗನ್ನಾಥದಾಸರು ಸುಲಭ ಮಾಡ್ತಾರೆ ಅಧ್ಯಾತ್ಮವನ್ನ. ಬಾಲಕನ ಕಲಭಾಷೆ ಜನಿಯು ಕೇಳಿ ಸುಖಪಡುವಂತೆ, ಲಕ್ಷ್ಮೀ ಲೋಲ ಭಕುತರ ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವನು. ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡಿ.
ಮಕ್ಕಳು ಅವಕ್ಕಿನ್ನ ನೆಟ್ಟಿಗೆ ಭಾಷೆ ಕಲ್ತಿರಲ್ಲ, ಅದು ಗ್ರಾಮೆಟಿಕಲ್ ಮಿಸ್ಟೇಕ್ ಮಾಡ್ಬೋದು, ಪ್ರೊನೌನ್ಸಿಯೇಷನ್ ತಪ್ಬೋದು, ಮಧ್ಯ ಈ ಪದಗಳು ಹೇಳೋಕೆ ಗೊತ್ತಾಗದೆ ಒದ್ದಾಡ್ಬೋದು. ಅದು ನೋಡಿ ತಾಯಿ ಸಂತೋಷ ಪಡ್ತಾಳಂತೆ. ಓಯ್ ನಿಂಗೆ ನೆಟ್ಟಿಗೆ ಮಾತಾಡೋಕೆ ಬರಲ್ಲ ಅಂತ ಆಡ್ಕೊಳ್ಳಲ್ಲ ತಾಯಿ, ಸಂತೋಷ ಪಡ್ತೀವಿ. ಅಯ್ಯೋ ತೊದಲು ನೋಡಿ ಎಷ್ಟು ಚೆನ್ನಾಗಿದೆಯಪ್ಪ, ಮಕ್ಳು ಎಷ್ಟು ಮುಗ್ಧವಾಗಿ ಮಾತಾಡ್ತಾರಪ್ಪ ಅಂತ ಎಷ್ಟು ನಾವು ಸಂತೋಷ ಪಡ್ತೀವಿ. ಆ ರೀತಿ ಭಗವಂತ ನಾವು ಅವನನ್ನು ಸ್ತುತಿಸೋದಕ್ಕೆ ಹೋದಾಗ, ಅವನನ್ನು ನೆನಪಿಸ್ಕೊಳ್ಳೋಕೆ ಹೋದಾಗ, ನಾವು ಎಡವಿದರೆ ಭಗವಂತ ತಾಯಿ ಹೇಗೆ ಮಕ್ಕಳು ಹೆಂಗೆಂಗೋ ಮಾತಾಡಿದಾಗ ಇಷ್ಟಪಡ್ತಾರೋ ಹಾಗೆ ನಾವು ನಮ್ಮ ತೊದಲು ನುಡಿ ಅಂತ ಹೇಳಿ ಭಗವಂತ ಖುಷಿನೇ ಪಡ್ತಾನಂತೆ. ಹೀಗೆ ಹೇಳಬೇಕು ಹಾಗೆ ಹೇಳಬೇಕು ಅಂತ ಒದ್ದಾಡಿಕೊಂಡು ಕಷ್ಟಪಡೋಕೆ ಹೋಗ್ಬೇಡಿ. ಭಗವಂತನನ್ನ ಹೇಗೆ ಬೇಕಾದರೂ ನೆನೆಸ್ಕೋಬಹುದು. ನಮ್ಮ ರೀತಿಯಲ್ಲಿ ನಮ್ಮ ಅರಿವಿನ ತಕ್ಕಂತೆ, ನಮ್ಮ ಜ್ಞಾನಾರ್ಜನೆಯ ತಕ್ಕಂತೆ, ನಮ್ಮ ಬುದ್ಧಿಮತ್ತೆಯ ತಕ್ಕಂತೆ ಹೇಗೆ ಕೇಳ್ಕೊಂಡ್ರು ಭಗವಂತ ಒಲ್ದೇ ಒಲಿತಾನೆ. ಅವನು ಖುಷಿ ಪಡ್ತಾನೆ. ನೀವು ಅವನ್ನ ನೆನೆಸ್ಕೊಂಡು ಅವನ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಪಟ್ರ ಅಷ್ಟಕ್ಕೆ ಅವ್ನು ಖುಷಿ ಪಡ್ತಾನೆ. ನೀವು ಅದನ್ನು ತುಂಬ ಹೀಗೆ ಹೇಳಬೇಕು ಹಾಗೆ ಹೇಳಬೇಕು ಅಂತ ಕಷ್ಟಪಡೋಕೆ ಹೋಗ್ಬೇಡ್ರಪ್ಪ ಅಂತ ಜಗನ್ನಾಥ ದಾಸರು ನಮ್ಮನ್ನ ಸೀರಿಯಸ್ ಆಗಬೇಡಿ, ತುಂಬ ಸ್ಟ್ರಿಕ್ಟ್ ಹಾಕಿ ಹೋಗ್ಬಿಡಿ, ರಿಜಿಮ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಇದನ್ನ ಅಂತ ಸ್ವಲ್ಪ ನಯ ನಾಜುಕಿಂದಿರಿ ಆಧ್ಯಾತ್ಮದಲ್ಲಿ. ಅವನೇ ಆರಾಮಿದ್ದಾನೆ, ಅವನೇ ಸ್ಟ್ರಿಕ್ಟ್ ಇಲ್ಲ, ಅವನೇ ನಿಮ್ಮ ಹೆಡ್ ಮಾಸ್ಟರ್ ಅಲ್ಲ, ಅವನೇ ತಾಯಿ ಥರ ಪ್ರೀತಿ ಮಾಡ್ಬೇಕಾದ್ರೆ ನೀವ್ಯಾಕೆ ಅವನಿಗೆ ತುಂಬ ಸ್ಟ್ರಿಕ್ಟಾಗಿ ಹೋಗ್ಬಿಟ್ಟು ಒದ್ದಾಡ್ತೀರಾ? ಹಾಯಾಗಿರಿ, ರಿಲ್ಯಾಕ್ಸ್ಡ್ ಆಗಿರಿ ಅಂತ ಜಗನ್ನಾಥ ದಾಸರು ತುಂಬ ಸೊಗಸಾಗಿ ಹೇಳ್ತಾರೆ. ಇಲ್ಲಿ ಸಹಸ್ರ ನೇತ್ರ ಪ್ರತಿಮಾನ ಕರ್ಮಣಃ ಸಹಸ್ರ ಪತ್ರ ಪ್ರತಿಮಾನನಂ ಶುಭಂ ಸಹಸ್ರ ರಶ್ಮಿರ್ಧನ ಸಂಶಯೇ ಯಥಾ ತಥಾ ಪತತ್ಕರ್ಣ ಶಿರೋ ವಸುಂಧರಾ. ಇದು ಶ್ಲೋಕ ಏನೋ ಹುಡುಕ್ಬೇಕಾದ್ರೆ ನಿಂಗೆ ಈ ಶ್ಲೋಕ ಸಿಕ್ತು, ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಬೇಕಾಗತ್ತೆ ಮುಂದೆ ಅಂತ. ಅದನ್ನ ಇಲ್ಲೇ ಹಾಗೆ ಇದನ್ನ ಹೇಳ್ಬೇಕನ್ನಿಸ್ತು. ಇದು ಹೇಳ್ತದೆ, ಕರ್ಣನ ತಲೆ ನೆಲಕ್ಕೆ ಬಿತ್ತು, ಇಷ್ಟೇ, ಇದೇ ಪ್ರಸಂಗ. ಕರ್ಣ ಸತ್ತ, ಅವನ ತಲೆ ನೆಲದ ಮೇಲೆ ಬಿತ್ತು. ಇದನ್ನ ಸಂಸ್ಕೃತದಲ್ಲಿ ಈ ರೀತಿ ವೇದವ್ಯಾಸರು ಹೇಳ್ತಾರೆ. ಅದರ ಕನ್ನಡದ ಅರ್ಥ ಈ ರೀತಿ ಇದೆ: ಸಹಸ್ರ ನೇತ್ರನಾದ ಇಂದ್ರನ ಸಾಹಸ ಕಾರ್ಯಗಳಿಗೆ ಸಮಾನವಾದ ಸಾಹಸ ಕಾರ್ಯಗಳನ್ನು ಮಾಡುತ್ತಿದ್ದ ಸಹಸ್ರ ದಳ ಕಮಲಕ್ಕೆ ಸಮನಾಗಿದ್ದ ಶುಭ ಮುಖವುಳ್ಳ ಸುಂದರವಾದ ಕರ್ಣನ ತಲೆಯು ಸಂಧ್ಯಾ ಸಮಯದಲ್ಲಿ ಹೇಗೆ ಸಹಸ್ರ ರಶ್ಮಿಯಾದ ಸೂರ್ಯನು ಅಸ್ತಾಚಲದಲ್ಲಿ ಬೀಳುತ್ತಾನೋ ಹಾಗೆ ಭೂಮಿಯಲ್ಲಿ ಬಿದ್ದನು. ಇಂದ್ರ ಹೇಗೆ ನೂರಾರು ಕೆಲಸ ಮಾಡಿ ಇಂದ್ರನಾದ್ನೋ, ಆ ರೀತಿ ಅಷ್ಟೆಲ್ಲ ಮಹಾನ್ ಕಾರ್ಯಗಳು ಮಾಡಿರೋಂಥ ಕರ್ಣ, ಸಹಸ್ರ ರಶ್ಮಿಗಳಿರೋಂಥ ಸೂರ್ಯ ಹೇಗೆ ಸಮುದ್ರಕ್ಕೆ ಇಳಿತನೋ ಆ ರೀತಿ ಅಂತಹ ಇಂದ್ರನಿಗೆ ಸಮನಾದ ಕರ್ಣ ಸೂರ್ಯ ಮುಳುಗಿದಂತೆ ಮುಳುಗಿದ. ಆ ರೀತಿ ಅವನ ತಲೆ ನೆಲಕ್ಕೆ ಬಿತ್ತು. ಇದನ್ನ ಸೂರ್ಯ ಕರ್ಣ ಸತ್ತ, ನೆಲಕ್ಕೆ ಬಿದ್ದ ಅಂತ ಬರೀಬೋದು. ಅದು ರುಚಿಸಲ್ಲ. ಇಲ್ಲಿ ಕಾವ್ಯ ಸಾಹಿತ್ಯ ಇರೋದಕ್ಕೆ ನಮಗದು ರೋಚಕವಾಗತ್ತೆ, ಮನ ಕಲಕತ್ತೆ. ಹಾಗಾಗಿ ಮನುಷ್ಯನಿಗೆ ಕಲೆ ಮತ್ತು ಸಾಹಿತ್ಯ ಅವನನ್ನು ನವಿರುಗೊಳಿಸುತ್ತೆ, ಮನುಷ್ಯನನ್ನಾಗಿಸುತ್ತೆ. ನಮಗೊಂದಷ್ಟು ಮಾತಾಡೋದಕ್ಕೆ ಒಂದಷ್ಟು ಹಿತವಾದ ಮಾತುಗಳು ಸಿಗತ್ತೆ, ಯೋಚನೆ ಮಾಡೋದಕ್ಕೆ ಹಿತವಾದ ಯೋಚನೆಗಳು ಸಿಗತ್ತೆ. ನಾವು ಒಂದಷ್ಟು ಸಾರ್ಥಕವಾಗಿ ಚಿಂತನ ಮಂಥನ ಮಾಡೋದಕ್ಕೆ, ಸಾರ್ಥಕವಾಗಿ ಒಂದಷ್ಟು ಮಾತಿನಲ್ಲೇ ವ್ಯವಹರಿಸುವುದಕ್ಕೆ ಸುಲಭವಾಗುತ್ತೆ. ಒಂದು ಅರ್ಥಗರ್ಭಿತವಾದ ಸತ್ಸಂಗ ಆಗೋದಕ್ಕೆ, ಎಲ್ಲರ ಜೊತೆಗೆಯೂ ಸತ್ಸಂಗವಾಗೋದಕ್ಕೆ. ಇಲ್ಲ ಅಂದರೆ ಕೆಲವರ ಜೊತೆ ಮಾತ್ರ ಸತ್ಸಂಗ, ಇನ್ನೊಬ್ಬರ ಜೊತೆ ಲೌಕಿಕವಾದ ಸತ್ಸಂಗ. ಏನೋ ಸತ್ಸಂಗಕ್ಕೆ ಹೋಗ್ತೀವಿ ಅಂತ ಸಪ್ರೇಟಾಗಿ ಎಲ್ಲೋ ಒಂದು ಗ್ಯಾಂಗ್ ಜೊತೆ ಹೋಗಬೇಕಾಗತ್ತೆ. ಯಾವಾಗ ನಾವು ಕಲೆ ಮತ್ತು ಸಾಹಿತ್ಯವನ್ನು ದಿನನಿತ್ಯದಲ್ಲಿ ರೂಢಿಸ್ಕೊಳ್ತೀವಿ, ಆಗ ಯಾರ ಜೊತೆಗಿದ್ದರೂ ಸತ್ಸಂಗವೇ ಆಗತ್ತೆ, ನಮಗಲ್ಲಿ ವ್ಯತ್ಯಾಸ ಆಗಲ್ಲ. ಯಾಕೆಂದರೆ ಸತ್ಯ ಎಲ್ಲ ಕಡೆಯೂ ಇದೆ. ಹಾಗಾಗಿ ನೀವಿರೋ ಎಲ್ಲ ಕಡೆಯೂ ಸತ್ಸಂಗವೇ, ನಿಮ್ಮೊಳಗೂ ಇದೆ. ಹಾಗಾಗಿ ನಿಮ್ಮ ಜೊತೆ ನೀವಿದ್ರು ಸತ್ಸಂಗವೇ, ಇನ್ನೊಬ್ಬರ ಜೊತೆಗಿದ್ದು ಸತ್ಸಂಗವೇ. ಯಾರೋ ಒಬ್ಬರ ಜೊತೆಗಿದ್ದ ಮಾತ್ರ ಸತ್ಸಂಗ ಅಲ್ಲ. ಅದು ಆರಂಭಿಕ ಹಂತಕ್ಕೆ ಮಾತ್ರ. ನಮಗಿನ್ನೂ ಡೈವರ್ಷನ್ಸ್ ಇರುತ್ತೆ, ಮತ್ತೊಂದಿರುತ್ತೆ, ಬೇಗ ನಾವು ಡಿಸ್ಟರ್ಬ್ ಆಗ್ಬಿಡ್ತೀವಿ. ಹಾಗಾಗಿ ಒಂದು ಹಂತಕ್ಕೆ ಮಾತ್ರ ಸತ್ಸಂಗ ಹೊರತು ಆ ಸತ್ಸಂಗ ಮಾಡಿದ್ರೆ ಮಾತ್ರ ನಿಮ್ಗೆ ಸತ್ಯ ಸಿಗುತ್ತೆ ಅನ್ನೋದು ಸುಳ್ಳು. ಅದು ಒಂದು ಹಂತಕ್ಕಷ್ಟೇ. ನಾವು ಸ್ಕೂಲಲ್ಲಿ ಹೋಗಿ ಚೆನ್ನಾಗಿ ಕಲಿತು ನಾವು ಕೆಲಸಕ್ಕೆ ಹೋಗಿ ದುಡಿಬೇಕು ಆಫೀಸಲ್ಲಿ. ನಮ್ಮ ಮತ್ತೆ ಸ್ಕೂಲಾಗಿ ಕೂತ್ಕೊಂಡು ದುಡಿಯೋಕ್ಕಾಗಲ್ಲ ಸ್ಟೂಡೆಂಟಾಗಿ. ಅದನ್ನು ಬಳಸೋದಕ್ಕೆ ನಾವು ಆಫೀಸ್ಗೆ ಹೋಗಲೇಬೇಕು. ನನ್ನ ವಿದ್ಯೆಯನ್ನು ನಾನು ಬಳಸಿಕೊಂಡೇ ದುಡಿಯೋಕ್ಕಾಗೋದು. ವಿದ್ಯೆ ಬರೀ ಕಲ್ತ್ಕೊಂಡು ದುಡಿಯೋಕ್ಕಾಗಲ್ಲ, ವಿದ್ಯೆಯನ್ನು ಬಳಸಬೇಕು. ಹಾಗೆ ಆಧ್ಯಾತ್ಮವೆನ್ನುವ ವಿದ್ಯೆಯನ್ನು ಸತ್ಸಂಗದಲ್ಲಿ ಕಲಿತು ಸಮಾಜವೆನ್ನುವ ಆಫೀಸಲ್ಲಿ ಬಳಸಿಕೊಂಡು ನಾವಲ್ಲಿ ಜ್ಞಾನವನ್ನು, ಆನಂದವನ್ನು, ಆತ್ಮ ಸಾಕ್ಷಾತ್ಕಾರವನ್ನು ದುಡಿಯಬೇಕೆ ಹೊರತು ನಾವು ಅಲ್ಲೇ ಕೂತ್ಕೊಂಡು ಸತ್ಸಂಗ ಮಾಡಿಬಿಟ್ಟು ನಂಗೆ ವಿದ್ಯೆ ಸಿಕ್ಬಿಡ್ತು ಅಂದರೆ ಆ ವಿದ್ಯೆ ನಿಮಗೆ ಪ್ರಯೋಜನಕ್ಕೆ ಬರೋದಿಲ್ಲಿ. ನಾನು ನನ್ನ
ಸಮಾನ ಮನಸ್ಕರ ಜೊತೆ ಕೂತ್ಕೊಂಡು ನಾ ಭಜನೆ ಮಾಡಿಬಿಟ್ಟು ಕೋಪ ತಾಪ ನಂಗೆ ಇಲ್ಲಿ ಏನೂ ಇಲ್ಲ ಅಂದ್ಕೊಂಡು ಅಲ್ಲಿಂದ ಆಚೆ ಬಂದಂಗೆ ರೇ ಇಲ್ಲಾರಯ್ಯ ಬೈಕ್ ನಿಲ್ಲಿಸಿದ್ದು ನಾನು ಚಪ್ಪಲಿ ಕದ್ಕೊಂಡು ಹೋಗ್ಬಿಟ್ರು ಕೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಸತ್ಸಂಗ ಪ್ರಯೋಜನಕ್ಕಿಲ್ಲ. ನಮ್ಮ ಕೋಪ ತಾಪ ಸುಖ ದುಃಖಗಳನ್ನ ಸಮನಾಗಿ ನೋಡಬೇಕು ಎನ್ನುವ ವಾಕ್ಯ ನಾ ಸುಖ ದುಃಖನ ಸಮನಾಗಿ ನೋಡೋದನ್ನ ಗೊತ್ತಾಗೋದಿಲ್ಲ ನನಗೆ ಸುಖ ದುಃಖ ಜೀವನದಲ್ಲಿ ಬಂದಾಗಲೇ. ನಾವು ಎಲ್ಲೋ ಕಡೆ ಸತ್ಸಂಗ ಮಾಡ್ಕೊಂಡು ಇನ್ನೆಲ್ಲೋ ಆಶ್ರಮದಲ್ಲೇ ಕೂತ್ಕೊಂಡು ಕಾಡಲ್ಲೇ ಕೂತ್ಕೋತೀನಿ ಅಥವಾ ಬೆಳಗ್ಗೆ ಸಂಜೆ ಆಧ್ಯಾತ್ಮ ಮಾಡ್ಕೊಂಡಿರ್ತೀನಿ ಅಂದರೆ ನಿನ್ನ ಜೀವನದಲ್ಲಿ ಸುಖ ದುಃಖವನ್ನು ತಪ್ಪಿಸ್ಕೊಂಡು ಬಂದವನಿಗೆ ಸುಖ ದುಃಖವನ್ನು ಸಮನಾಗಿ ನೋಡುವ ಅವಕಾಶವೇ ಇಲ್ಲ ಅಂದಾಗ ಆ ಸ್ಥಿತಿ ತಲುಪದ ಅಂತ ಅವ್ನಿಗೆ ಹೆಂಗೆ ಗೊತ್ತಾಗುತ್ತೆ? ಹಾಗಾಗಿ ಸಮಾಜದಲ್ಲೇ ಇರಬೇಕು, ಸಂಸಾರದಲ್ಲೇ ಇರಬೇಕು. ತಾನು ಕಲಿತ ವಿದ್ಯೆಯನ್ನು ಇಲ್ಲಿ ಪ್ರಯೋಗ ಮಾಡಿ ನೋಡಿದಾಗ ಸುಖ ಬಂದಾಗಲೂ ಹಿಗ್ಗಿಲ್ಲ, ದುಃಖ ಬಂದಾಗ ಕುಗ್ಗಿಲ್ಲ ಅಂದರೆ ಅವರಪ್ಪನಿಗೆ ಆಧ್ಯಾತ್ಮ ದಕ್ಕಿದೆ ಅಂತ ಹೇಳ್ಬೋದು. ಹಾಗಾಗಿ ಅದೆಲ್ಲ ಆಗಬೇಕು ಅಂದರೆ ಸಂಸಾರದಲ್ಲಿದ್ದುಕೊಂಡು, ಸಮಾಜದಲ್ಲಿದ್ದುಕೊಂಡು, ವಿಜ್ಞಾನವನ್ನು ಬಳಸಿಕೊಂಡು ಬದುಕನ್ನು ಸುಲಭ ಮಾಡಿಕೊಳ್ಳುತ್ತಾ, ಕಲೆ ಮತ್ತು ಸಾಹಿತ್ಯದಿಂದ ಬದುಕನ್ನು ಸುಂದರಗೊಳಿಸುತ್ತಾ, ಆ ಸೌಂದರ್ಯ ಮತ್ತು ಸುಲಭತೆ ಇದರ ಮಧ್ಯ ಆಧ್ಯಾತ್ಮವನ್ನು ಅಳವಡಿಸಿಕೊಂಡರೆ ಬದುಕು ಸಾರ್ಥಕವಾಗುತ್ತೆ. ನಮಗೆ ವಿಜ್ಞಾನ, ಕಲೆ, ಸಾಹಿತ್ಯ, ಆಧ್ಯಾತ್ಮ ಇದಿಷ್ಟು ಸೇರಿದಾಗ ಸಾರ್ಥಕತೆಯ ಬದುಕಾಗತ್ತೆ, ಸತ್ಯದ ಬದುಕಾಗತ್ತೆ, ಆನಂದದ ಬದುಕಾಗತ್ತೆ. ಅಂತಹ ಕಲೆ, ಸಾಹಿತ್ಯ, ವಿಜ್ಞಾನ, ಆಧ್ಯಾತ್ಮ ಎಲ್ಲರ ಪಾಲಾಗಲಿ. ಎಲ್ಲರಿಗೂ ಸತ್ಯಂ ಶಿವಂ ಸುಂದರಂ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.